ಮಾನ್ಯ BBMP ಆಯುಕ್ತರೇ, ಚೀಫ್ ಕಮಿಷನರೇ ಹಾಗೂ ಮಹದೇವಪುರ ವಲಯದ ಆಯುಕ್ತರೇ ಗ್ರೇಟರ್ ಬೆಂಗಳೂರು ಹಾಗೂ ಜನಪ್ರತಿನಿಧಿಗಳೇ, ನೋಡಿ ನಾವು ಇವತ್ತು ವೈಟ್ಫೀಲ್ಡ್ ಮೇನ್ ರೋಡು ಪೀನಾಣಪುರದ ಮೆಟ್ರೋ ಪಿಲ್ಲರ್ ನಂಬರ್ 114 ಇದ್ದೀವಿ ನಾವು. BBMP ಮೆಟ್ರೋ ಪಿಲ್ಲರ್ ನಂಬರ್ 114 BBMP ಮೆಟ್ರೋ 114 ಇದ್ದೀವಿ ನಾವು. ವಿಶೇಷ ಏನಂತಂದರೆ ಇದು ನೆನ್ನೆ ಮನೆಯದಲ್ಲ, ಈ ಅಧ್ವಾನ ಇವತ್ತು ನೆನ್ನೆ ಮನೆಯದಲ್ಲ, ಇದಕ್ಕೆ ಕೊನೆ ಇಲ್ಲದಂತೆ ಆಗ್ಬಿಟ್ಟಿದೆ. ಸಾರ್ವಜನಿಕರ ದುಡ್ಡು, ಸಾರ್ವಜನಿಕ ತೆರಿಗೆ ಎಲ್ಲೋ ಹೋಗ್ತಿದೆ ಗೊತ್ತಾಗ್ತಾ ಇಲ್ಲ. ನೂರಾರು ವೆಹಿಕಲ್ಗಳು ಜಲಾವೃತವಾಗಿದೆ. ಟೂ ವೀಲರ್ಗಳು ಯಾರು ಹೋಗಕ್ಕೆ ಬರೋಕ್ಕಾಗ್ತಾ ಇಲ್ಲ. ಎಲ್ಲಂದ್ರಲ್ಲೇ ಗಾಡಿಗಳು ಕೆಟ್ಟು ನಿಂತಿವೆ. ಇದು ನಿಮಗೆ ಅಸಾಧ್ಯ ಅನಿಸಿದರೆ ದಯಮಾಡಿ ತಿಳಿಸ್ಬಿಡಿ. ನಾಗರಿಕರು ಬಂದು ಇದು ಸರಿ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಪೀನಾಣಪುರದ ನಾಗರಿಕರು ಹೇಳ್ತಿದ್ದಾರೆ ಆಯುಕ್ತರಿಗೆ, BBMPಗೆ, ಗ್ರೇಟರ್ ಬೆಂಗಳೂರಿಗೆ ಆಗದೆ ಹೋದರೆ ನಾವು ಸರಿಪಡಿಸ್ತೀವಿ, ನಮ್ಮ ತೆರಿಗೆ ಬಿಟ್ಬಿಡೋಕೆ ಹೇಳಿ ಅಂತ ಕೇಳ್ತಿದ್ದಾರೆ. ಇದು ಭಾಳ ಶೋಚನೀಯ ವಿಚಾರ. ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದು ನೆನ್ನೆ ಮನೆಯಲ್ಲಿ ನೋಡಿ ಆ ವಾಹನ ಸವಾರ ಎಷ್ಟು ಬಾಧೆ ಪಡ್ತಾನೆ ನೋಡಿ. ಅವನು ಹೋಗೋಕ್ಕಾಗ್ದಲ್ಲ ನೋಡಿ. ಆಯುಕ್ತರೇ, ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೆ ಸ್ವಾಭಿಮಾನಿ ಸಾಕ್ಷ್ಯಚೀಟಿ ಪತ್ರಿಕೆ ನಿಮಗೆ ತಿಳಿಸೋದೇನು ಅಂತಂದರೆ, ನಮ್ಮ ಹಣ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಏನು ಘೋಷಣೆ ಮಾಡಿದ್ರ ಆ ಘೋಷವಾಕ್ಯಕ್ಕೆ ಬೆಲೆ ಬರಬೇಕು. ಆ ರೀತಿ ಮಾಡಿ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾಗರಿಕರು ಕೇಳ್ತಿದ್ದಾರೆ. ಇದು ಸುಮಾರು 100-200 ಮೀಟ್ರ್ ಹೋಗ್ತದೆ. ಇದು 114 ಅಂದರೆ ಒಂದು 5 ಪಿಲ್ಲರ್ವರೆಗೆ ಈ ನೀರು ಈ ಥರ ನಿಂತ್ಕೊಳ್ತದೆ. ಹೋಗೋದೇ ಇಲ್ಲ, ಯಾವುದೇ ಕಾರಣಕ್ಕೆ ಹೋಗೋದೇ ಇಲ್ಲ. ಟ್ರಾಫಿಕ್ ಜಾಮ್ ಆಗ್ತದೆ. ಶಾಲಾ ಮಕ್ಕಳು ಹೋಗೋಕ್ಕಾಗಲ್ಲ, ವೃದ್ಧರು ಹೋಗೋಕ್ಕಾಗಲ್ಲ, ಸಣ್ಣ ಪುಟ್ಟ ಜನಗಳು ನಡೆದು ಹೋಗೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಗಳು ನಮ್ಮ ನಿರ್ಮಾಣವಾಗಿದೆ. ದಯಮಾಡಿ ಇಲಾಖೆ ಅಥವಾ ಮೆಟ್ರೋ ಯಾರು ಆಗ್ಬೋದು ಅಥವಾ ಪಾಲಿಕೆ ಆಗ್ಬೋದು, ಇದನ್ನು ಪರಿಗಣಿಸ್ಬೇಕು. ಇಲ್ಲಿ ನೋಡಿ ಹೆಣ್ಮಕ್ಳು ಪಾಪ ಅವ್ರ ಬಾಧೆ ನೋಡಿ ಏನಾಗ್ತಿದೆ ಅಂತಂದು, ಯಾವ ಮಟ್ಟಕ್ಕಿದೆ ಅಂತಂದರೆ ಅವರು ಟೂ ವೀಲರ್ಗಳೆಲ್ಲ ಗಾಡಿ ಒಳಗಡೆ ನೀರುಗಳು ಹೋಗ್ತಾವೆ. ಬ್ಯಾಟ್ರಿ ಕಾರ್ಗಳಂತೂ ಅವರು ಇದನ್ನು ಹೀಗೆ ಹೇಳ್ತಿರೋದು ಆ ಮಟ್ಟಕ್ಕಿದೆ. ಅದರಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಈ ವ್ಯವಸ್ಥೆಯಲ್ಲಿ ನೀವು ತೆರಿಗೆ ತಗೊಂಡು, ತೆರಿಗೆಗೆ ಬಡ್ಡಿ ಕಟ್ಸ್ಕೊಂಡು, ಸುಸ್ತಿದಾರರಿಗೆ ಜಮೀನುಗಳ ಹರಾಜಾಕಿ, ಆಸ್ತಿಗಳಾಕಿ ಮಾಡಿದಂಥ ವಿಚಾರಗಳು ಇವತ್ತು ನಿಮ್ಮ ಗಮನಕ್ಕೆ ಬರಲಿ. ಇದು ನಿಮ್ಮ ಮನೆ ಮುಂದೆ ಆದರೆ ಹೆಂಗೆ? ನೀವು ನಾಗರಿಕರನ್ನ ಹಿತ ಕಾಪಾಡೋದು ಇದೇ ರೀತಿಯ ಮನೆ ಆಯುಕ್ತರೆ. Mr. Maheshwar Rao, please look at here. You are the Chief Commissioner of Bangalore Metro Police Station. The complaint has been given 2-3 times. Also, KRS40 people, they made a video here many times. It's a very bad. Please visit tomorrow this place. Here, sir, Chief Commissioner, don't ignore it. The citizen of Bangalore, the Palike, they have very respect about you. At least take care of this, flooding the water. You can see here, all the vents are closed there. It became very bad. We don't know what is there tomorrow. If the metro pillar may be some damage or whatever will happen there. There is the other side. There is the petrol bank. So please, in behalf of citizens, I am Madhegowda, journalist, Swabhimani News. Thank you.